ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇನ್ನೇನು ಹತ್ರ ಬರ್ತಾ ಇದೆ. ಅಕ್ಟೋಬರ್ 3ನೇ ತಾರೀಕು ಎಕ್ಸಾಮ್ ಇದೆ. ಸ್ಪೆಸಿಫಿಕ್ ಪೇಪರ್ ಸೆಕೆಂಡ್. ಸೊ ಲಾಸ್ಟ್ KPSC ಮಾಡಿರೋ ನೋಟಿಫಿಕೇಷನಲ್ಲಿ 70 ಮಾರ್ಕ್ಸಿಗೆ ಮ್ಯಾಥ್ಸ್ ಇತ್ತು. ಬಟ್ ಈಗ ಅದು 40 ಮಾರ್ಕ್ಸಿಗೆ ರೆಡ್ಯೂಸ್ ಆಗಿದೆ. ಬಟ್ ಸಿಲೆಬಸ್ ಮಾತ್ರ ಅದೇ ಇದೆ, ಏನು ಚೇಂಜಸ್ ಆಗಿಲ್ಲ. ಮ್ಯಾಥ್ಸಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. 40 ಔಟ್ ಆಫ್ 40 ಬೇಕಂದರೆ ನೀವು ಮಿಸ್ ಮಾಡ್ದೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬರ್ರಿ. ಯಾಕಂದರೆ ಇದರಲ್ಲಿ ಇಂಪಾರ್ಟೆಂಟ್ MCQ ಕ್ವಶನ್ಸ್, ಮ್ಯಾಥ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ಥರ ಇರೋ ಸಾಧ್ಯತೆ ಇರುತ್ತೆ, ಆ ಥರ ಪ್ರಶ್ನೆಗಳೆಲ್ಲ ನಾನಿಲ್ಲಿ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ 40% ಮ್ಯಾಥ್ಸ್ ಆಗ ಈ ಥರ ಎಲ್ಲ ಸಬ್ಜೆಕ್ಟ್ನ ಕ್ಲಾಸಸ್ಸು ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಸಿಗ್ತವೆ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ನೀವು ಪಡ್ಕೊತ ಬರ್ಬೋದು. ಸೊ ಅಲ್ಲಿ ಲ್ಯಾಂಡ್ ಸರ್ವೆ ಪೇಪರ್ 2 ಸೆಕೆಂಡ್ ಪೇಪರ್ ಮಾತ್ರ ಸಿಗುತ್ತೆ, ಅಥವಾ ಫುಲ್ ಪ್ಯಾಕೇಜ್ ಕೋರ್ಸು ಕೂಡ ಅವೈಲೇಬಲ್ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ 9071673831 ಅಥವಾ 32ಗೆ ಕರೆ ಮಾಡ್ತಾ ಬನ್ನಿ. ಮೊದಲನೇ ಪ್ರಶ್ನೆ ಬರೋಣ ಇವತ್ತಿನ ಕ್ಲಾಸಲ್ಲಿ. ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನಾಟ್ ಬಿ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಅಂತ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನಾಟ್ ಬಿ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್. ಕೆಳಗಿನವುಗಳಲ್ಲಿ ಯಾವುದು ಸ್ವಾಭಾವಿಕ ಸಂಖ್ಯೆಯ ವರ್ಗವಾಗಲು ಸಾಧ್ಯವಿಲ್ಲ ಅಂತ. ಸೊ ಇಲ್ಲಿ 4 ಆಪ್ಷನ್ಸ್ ಇದ್ದಾವೆ. ದೇ ಆರ್ ಗಿವನ್ 4 ಆಪ್ಷನ್ಸ್ ಇದ್ದಾವೆ. ಫಸ್ಟ್ ಒನ್ ಈಸ್ 54,756 ಇದೆ. ಸೆಕೆಂಡು 75,625 ಇದೆ, 28,561 ಇದೆ, 1,43,642 ಇದೆ. ಸೊ ಈ 4 ಸಂಖ್ಯೆಗಳಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಕ್ಯಾನಾಟ್ ಬಿ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಅಂತ ಕೇಳಿದ್ದಾನೆ. ಯಾವುದು ಒಂದು ಸ್ವಾಭಾವಿಕ ಸಂಖ್ಯೆಯ ವರ್ಗ ಆಗಿರಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಕ್ವಶನ್ಗೆ ಆಪ್ಷನ್ ನೋಡ್ತಿದ್ದಂಗ್ಲೇ ಹೇಳ್ಬೋದು. ಸೊ 4th ಆಪ್ಷನ್ ಇದೆಯಲ್ಲ, 1,43,642, ಸೊ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಕರಿತೀವಿ. ಸೊ ಇದು ನೋಡ್ರಿ, ಯಾವುದೇ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 2, 3, 7 ಆ್ಯಂಡ್ 8 ಏನಿದಾವಲ್ಲ, ಯಾವುದೇ ವರ್ಗ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಇದೆ ಅಂದರೆ ಅದರ ಯೂನಿಟ್ ಪ್ಲೇಸಲ್ಲಿ, ಯೂನಿಟ್ ಪ್ಲೇಸ್ ಅಂದರೆ ರೈಟ್ ಸೈಡಿಂದ ಫಸ್ಟ್ ಡಿಜಿಟ್ ಇದೆಯಲ್ಲ, ಯೂನಿಟ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಂತ ಕರಿತೀವಲ್ಲ, ಬಿಡಿ ಸ್ಥಾನದಲ್ಲಿ 2 ಬರಲ್ಲ, 3 ಬರಲ್ಲ, 7 ಬರಲ್ಲ, 8 ಬರಲ್ಲ. ಯಾವುದೇ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿದೆ ಅಂದರೆ ಅದರ ಯೂನಿಟ್ ಪ್ಲೇಸಲ್ಲಿ 2, 3, 7, 8 ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 2 ಇದೆ ಅಂದರೆ ದಿಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಯಾವುದೇ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ 2 ಬರಲ್ಲ, 3 ಬರಲ್ಲ, 7 ಬರಲ್ಲ, 8 ಬರಲ್ಲ. ಈ 2, 3, 7, 8 ಯೂನಿಟ್ ಪ್ಲೇಸಲ್ಲಿ ಬಂತು ಅಂದರೆ ಅವು ಪೂರ್ಣ ವರ್ಗ ಸಂಖ್ಯೆಗಳಾಗಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಯೂನಿಟ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಂತ ಕರಿತೀವಿ. ಬಿಡಿ ಸ್ಥಾನದಲ್ಲಿ 2 ಇದೆ ಅಂದರೆ ಈ ನಂಬರು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಸೊ ಯೂನಿಟ್ ಪ್ಲೇಸಲ್ಲಿ 6 ಬಂದರೆ ಅದು ಪೂರ್ಣ ವರ್ಗ ಸಂಖ್ಯೆನೇ, 5 ಬಂದರೂ ಕೂಡ ಪೂರ್ಣ ವರ್ಗ ಸಂಖ್ಯೆ, 1 ಬಂದರೂ ಕೂಡ ಪೂರ್ಣ ವರ್ಗ ಸಂಖ್ಯೆ, ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗ್ತವೆ. ಸೊ ಯೂನಿಟ್ ಪ್ಲೇಸಲ್ಲಿ 2, 3, 7, 8 ಬಿಡಿ ಸ್ಥಾನದಲ್ಲಿ 2 ಆಗಲಿ, 3 ಆಗಲಿ, 7 ಆಗಲಿ ಅಥವಾ 8 ಆಗಲಿ ಇತ್ತು ಅಂದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರಲ್ಲ. ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ದಟ್ಸ್ ವೈ ಆನ್ಸರ್, ಈ ಕ್ವಶನ್ಗೆ ಆನ್ಸರ್ ಯಾವುದಲ್ಲ ಅಂತ ಕೇಳಿದರೆ ನಾವು ಇದನ್ನೇ ಆನ್ಸರ್ ಮಾಡಬೇಕು. ಆಪ್ಷನ್ ಡಿ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಅದು ಸ್ವಾಭಾವಿಕ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿರಲ್ಲ. ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಆಫ್ ಎನಿ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಕ್ಲಿಯರ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರಲ್ಲ. ಮುಂದಿನ ಪ್ರಶ್ನೆ, the perimeter of a square is the same as the perimeter of a rectangle. The perimeter of the square is 40 meter. If its breadth is 2/3 of its length, then the area of the rectangle is ಅಂತ ಇದೆ. ನೋಡ್ರಿ, perimeter of a square is same as the perimeter of a rectangle. ಅಲ್ಲೊಂದು ಕಂಡೀಷನ್ ಕೊಡಿ, ಒಂದು ಕ್ವಶನಲ್ಲಿ ಏನಂತ ಕಂಡೀಷನ್ ಇದೆ ಅಂದರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಈಸ್ ಸೇಮ್ ಆಸ್ ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್. ಅಂದರೆ ಚೌಕದ ಸುತ್ತಳತೆ ಆಯತದ ಸುತ್ತಳತೆಯಂತೆಯೇ ಇರುತ್ತದೆ ಅಂತ. ಫಸ್ಟ್ ಆಫ್ ಆಲ್ ಸ್ಕ್ವೇರು ಮತ್ತು ರೆಕ್ಟ್ಯಾಂಗಲ್ ಒಂದೆರಡು ಡಯಾಗ್ರಾಮ್ಸ್ ಬರ್ಬಿಡೋಣ. ಸೊ ಇದು ಸ್ಕ್ವೇರ್, ಇದು ರೆಕ್ಟ್ಯಾಂಗಲ್, ಇದು ಚೌಕ, ಇದು ಆಯತ.
ಸೊ ಇದು ಚೌಕದ ಪೆರಿಮೀಟ್ರ್ ಅಂದರೆ ಸುತ್ತಳತೆ, ಇದೇನಿದೆಯಲ್ಲ ಪೆರಿಮೀಟ್ರ್, ಇದು ಸುತ್ತಳತೆ. ಈ ಚೌಕದ ಸುತ್ತಳತೆ ಎಷ್ಟಿರುತ್ತಲ್ಲ, ಈ ಆಯತದ ಸುತ್ತಳತೆ ಅಷ್ಟೇ ಇರುತ್ತೆ ಅಂತ ಹೇಳಿದ್ದೇನೆ. ಆಯತದ ಸುತ್ತಳತೆ ಅಷ್ಟೇ ಇರುತ್ತೆ ಅಂತ. ಆ ಚೌಕದ ಸುತ್ತಳತೆ 40 ಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್, ಈ ಚೌಕದ ಸುತ್ತಳತೆ 40 ಮೀಟ್ರ್ ಇದೆ ಅಂದರೆ ಈ ಆಯತದ ಸುತ್ತಳತೆ ಕೂಡ 40 ಮೀಟ್ರೇ ಇರುತ್ತೆ. ಆಯತದ ಸುತ್ತಳತೆ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಇಸ್ ಆಲ್ಸೋ 40 ಮೀಟ್ರೇ ಇರುತ್ತೆ. ಇವೆರಡು ಸೇಮ್ ಇದ್ದಾವೆ ಅಂತ ಕೊಟ್ಟಿದ್ದಾನೆ. ಸೊ ಆಮೇಲೆ ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ಅದರ ಅಗಲವು ಉದ್ದದ 1/3 ಇದ್ದರೆ ಅಂತ. ಸೊ ಅಗಲವು ಉದ್ದದ 1/3 ಇದೆ ಅಂತ. ಅಗಲವು ಉದ್ದದ 1/3 ಇದೆ ಅಂದರೆ ಉದ್ದ ಮತ್ತು ಅಗಲದ ಅನುಪಾತ. ಅಗಲವು ನೋಡ್ರಿ, ಅಗಲವು ಉದ್ದದ 1/3 1/3 ಅಂತ ಬರೀತೇನೆ. ಸೊ ಅಗಲವು ಉದ್ದದ 1/3 ಇದೆ ಅಂತ ಇದೆಯಲ್ಲ, ಅದರ ಅಗಲವು ಉದ್ದದ 1/3 ಸರಿ, ಇದು ಉಲ್ಟಾ ಬರ್ಕೊಂಡೆ ನಾನು. ಅಗಲವು ಉದ್ದದ 1/3 ಅಂತಿದೆ. ಅಗಲ ಅಂದರೆ ಬ್ರೆಡ್ತ್ ಆಫ್ ಎ ರೆಕ್ಟಾಂಗಲ್ ಈಸ್ ಇಫ್ ಇಟ್ಸ್ ಬ್ರೆಡ್ತ್ ಈಸ್ 2/3 ಆಫ್ ಇಟ್ಸ್ ಲೆಂತ್ ಅಂತಿದೆ. 2/3 ಅಂತ ಕೊಟ್ಟಿದ್ದಾನೆ. ಬ್ರೆಡ್ತ್ ಅನ್ನೋದು ಈ ಲೆಂತ್ನ 2/3 ಪಾರ್ಟ್ನಷ್ಟಿದೆ. ಈ ಅಗಲವು ಉದ್ದದ 3/2 ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಆಯತದ ಅಗಲ, ಇದೆ ಲೆಂತ್ ಅಂತ ಕರಿತೀವಿ. ಇದು ಆಯತದ ಉದ್ದ, ಇದು ಲೆಂತ್, ಇದು ಆಯತದ ಅಗಲ ಬ್ರೆಡ್ತ್ ಅಂತ ತಗೊಂತೀವಿ. ಎಲ್ ಅಂದರೆ ಲೆಂತ್, ಬಿ ಅಂದರೆ ಬ್ರೆಡ್ತ್. ಸೊ ಇಲ್ಲಿ ಲೆಂತ್ ಬ್ರೆಡ್ತ್ ಲೆಂತ್ನ 2/3 ಅಂತ ಕೊಟ್ಟಿದ್ದಾನೆ ಅಂದರೆ 2/3 ಬರೀತೀನಿ. ಈ ಅಗಲವು ಉದ್ದದ 3/2 ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ನಾನು ಬ್ರೆಡ್ತ್ ಮತ್ತು ಲೆಂತ್ಗೆ ಇರ್ತಕ್ಕಂಥ ರೇಷಿಯೋ ಬರೀತೀನಿ. ಈ ಎಲ್ ಈ ಕಡೆ ಬಂದರೆ ಡಿವೈಡ್ ಬೈ ಎಲ್ ಆಗುತ್ತೆ. ಅವಾಗ ಬ್ರೆಡ್ತ್ ಇಷ್ಟು ಲೆಂತ್ ಈಕ್ವಲ್ ಟು 2/3ನ 2:3 ಅಂತ ಬರೀತೀನಿ. 2/3ನ 2:3 ಬರೀತೀನಿ. ನೋಡ್ರಿ, ಆಯತದಲ್ಲಿ ಇದು ಲೆಂತ್ ಅಂತ ತಗೊಂಡ್ರೆ ಇದು ಆಪೋಸಿಟ್ ಸೈಡ್ ಲೆಂತೇ ಆಗಿರುತ್ತೆ. ಇದು ಬ್ರೆಡ್ತ್ ತಗೊಂಡ್ರೆ ಇದು ಆಪೋಸಿಟ್ ಸೈಡ್ ಇದು ಕೂಡ ಬ್ರೆಡ್ತೇ ಆಗಿರುತ್ತೆ. ಸೊ ಎರಡು ಲೆಂತು, ಎರಡು ಬ್ರೆಡ್ತ್ ಇವೆಲ್ಲವನ್ನ ಅಡಿಷನ್ ಮಾಡಿದ್ರೆ ಟೋಟಲ್ ಪೆರಿಮೀಟ್ರು 40 ಮೀಟ್ರ್ ಇರುತ್ತೆ. ನೋಡಿ, ಎರಡು ಉದ್ದಗಳು ಎರಡು ಅಗಲಗಳು ಸೇರ್ಕೊಂಡ್ರೆ ಟೋಟಲ್ ಇದರ ಸುತ್ತಳತೆ ಪೆರಿಮೀಟ್ರ್ 40 ಮೀಟ್ರ್ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಎರಡು ಲೆಂತ್ ಎರಡು ಬ್ರೆಡ್ತಿಂದ 40 ಮೀಟ್ರ್ ಇದೆ ಅಂದರೆ ಒಂದು ಲೆಂತ್ ಒಂದು ಬ್ರೆಡ್ತ್ ಸೇರಿ 20 ಮೀಟ್ರ್ ಅಷ್ಟೇ ಇರುತ್ತೆ. 20 ಮೀಟರ್ಸ್ ಅಷ್ಟೇ ಇರುತ್ತೆ. ಟೋಟಲ್ 40 ಮೀಟ್ರ್ ಇದೆ. ಎರಡು ಲೆಂತ್ ಎರಡು ಬ್ರೆಡ್ತ್ ಸೇರಿ ಅಂದರೆ ಒಂದು ಲೆಂತ್ ಒಂದು ಬ್ರೆಡ್ತ್ ಕೂಡಿದಾಗ 20 ಮೀಟ್ರ್ ಇರುತ್ತೆ. ಇದರ ಅರ್ಧದಷ್ಟು ಮಾಡ್ಕೋಬೇಕು, 20 ಮೀಟರ್ಸ್ ಇರುತ್ತೆ, 20 ಮೀಟ್ರ್. ಸೊ ನೋಡ್ರಿ, ಲೆಂತ್ ಬ್ರೆಡ್ತ್ ಕೂಡಿರೋ 20 ಮೀಟ್ರು. ಅದೇ ಬ್ರೆಡ್ತ್ ಲೆಂತ್ ರೇಷಿಯೋ 2:3 ಇದೆ. ಇವೆರಡೂ ರೇಷಿಯೋ ಟೋಟಲ್ 2 + 3 ಅಂದರೆ 5 ಬರುತ್ತೆ. ಟೋಟಲ್ ರೇಷಿಯೋ 5ಗೆ ಟೋಟಲ್ ಇವೆರಡೂ ಸೇರಿ 20 ಮೀಟ್ರ್ ಇದೆ. ಟೋಟಲ್ ಇವೆರಡೂ ಸೇರಿ ಟೋಟಲ್ ರೇಷಿಗೆ ಇವೆರಡೂ ಸೇರಿ ಟೋಟಲ್ 20 ಮೀಟ್ರ್ ಇದೆಯಲ್ಲ. 5 1s 5 4s ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಈ 4 ಇಂಟು 2 ಮಲ್ಟಿಪ್ಲೈ ಮಾಡಿರಿ. 4 2s 8 ಅನ್ನೋದು ಇದು ಬ್ರೆಡ್ತ್ ಆಗಿರುತ್ತೆ. ಸೊ ಅದೇ ಲೆಂತ್ ಬೇಕಂದರೆ ಇದೇ 4 ಬರ್ಕೊಂಡು ಈ 4 ಬರ್ಕೊಂಡು ಇಂಟು 3 ಮಾಡ್ಕೊಳ್ರಿ. 4 3s 12 ಬರುತ್ತಲ್ಲ, ಇದು ಲೆಂತ್ ಆಗುತ್ತೆ. ನೋಡಿರಿ, ಲೆಂತ್ 12 ಮೀಟ್ರು, ಬ್ರೆಡ್ತ್ 8 ಮೀಟರ್ ಆಯ್ತು. ಇದು ನೋಡಿರಿ, ಇದು 12 ಮೀಟ್ರ್ ಲೆಂತ್, ಬ್ರೆಡ್ತ್ 8 ಮೀಟ್ರ್ ಬಂತು. ಇದು 12 ಮೀಟ್ರ್ ಇರುತ್ತೆ ಲೆಂತ್, ಇದು ಬ್ರೆಡ್ತ್ 8 ಮೀಟ್ರ್ ಇರುತ್ತೆ. ಇವೆಲ್ಲ ಅಡಿಷನ್ ಮಾಡಿರಿ, ಟೋಟಲ್ ಪೆರಿಮೀಟ್ರ್ 40 ಮೀಟರ್ಗೆ ಸಮ ಆಗುತ್ತೆ. ಸೊ ಏನು ಕಂಡುಹಿಡಿಯೋಕೆ ಹೇಳಿದಾನೆ ಅಂದರೆ ಏರಿಯಾ ಆಫ್ ರೆಕ್ಟಾಂಗಲ್ ಕಂಡುಹಿಡಿಬೇಕು. ಏರಿಯಾ ಆಫ್ ರೆಕ್ಟಾಂಗಲ್ ಅಂದರೆ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಲೆಂತ್ ಅಂದರೆ 12 ಮೀಟ್ರ್ ಬಂದಿದೆ, ಬ್ರೆಡ್ತ್ ಅಂದರೆ 8 ಮೀಟ್ರ್ ಬಂದಿದೆ. 12 × 96 ಬರುತ್ತೆ, 96 ಬರುತ್ತಲ್ಲ. ಆಪ್ಷನ್ ಏನಲ್ಲಿದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. 96 ಮೀಟ್ರ್ ಸ್ಕ್ವೇರ್ ಅಥವಾ ಚದರ ಮೀಟ್ರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಮೀಟ್ರ್ ಸ್ಕ್ವೇರ್ ಬರಿತೀವಿ. ಯಾವಾಗಲೂ ಏರಿಯಾನ ಸ್ಕ್ವೇರ್ ಯೂನಿಟ್ಸಲ್ಲೇ ಮೆಜರ್ ಮಾಡ್ತೀವಿ. 96 ಮೀಟ್ರ್ ಸ್ಕ್ವೇರ್ ಬರಿತೀವಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ವಾಟ್ ಈಸ್ ದ ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್, ದ ಡಿಫ್ರೆನ್ಸ್ ಆಫ್ whose ಸ್ಕ್ವೇರ್ಸ್ ಈಸ್ 84 ಅಂತ ಇದೆ. ಅಂದರೆ ಎರಡು ಕ್ರಮಾನುಗತ ಸಮಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ 84 ಆಗಿದೆ. ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಕಂಟಿನ್ಯೂಸ್ ಎರಡು ಸಮಸಂಖ್ಯೆಗಳಿದ್ದಾವೆ. ಅವುಗಳ ಸ್ಕ್ವೇರ್ ಮಾಡಿ ಮೈನಸ್ ಮಾಡಿದರೆ ಡಿಫ್ರೆನ್ಸ್ ಮಾಡಿದರೆ ಡಿಫ್ರೆನ್ಸ್ 84 ಬರ್ತಾ ಇದೆ. ಆ ಡಿಫ್ರೆನ್ಸ್ 84 ಬರ್ತಾ ಇದೆ ಅಂದರೆ ಆ ಎರಡು ಸಮಸಂಖ್ಯೆಗಳು ಯಾವ ಅಂತ ತಿಳ್ಕೊಂಬಿಟ್ಟು ಅವುಗಳ ಮೊತ್ತ ಎಷ್ಟು ಬರುತ್ತೆ, ಅವೆರಡೂ ಸಮಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂತ.
ಕಂಟಿನ್ಯೂಸ್ ಕಾನ್ಸಿಕ್ಯೂಟಿವ್ ಅಂದರೆ ಅಕ್ಕಪಕ್ಕದಲ್ಲಿರೋ ಎರಡು ಸಮಸಂಖ್ಯೆಗಳಿಗೆ ಇವನ್ ನಂಬರ್ಸ್ಗೆ ಸ್ಕ್ವೇರ್ ಮಾಡಿ ಮೈನಸ್ ಮಾಡಿದರೆ ಡಿಫ್ರೆನ್ಸ್ 84 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಡಿಫ್ರೆನ್ಸ್ 84 ಕೊಟ್ಟಿದ್ದಾನೆ ಅಂದರೆ ಆ ಎರಡೂ ಇವನ್ ನಂಬರ್ ಸಮಸಂಖ್ಯೆಗಳು ಯಾವುವು ಅಂತ ತಿಳ್ಕೊಂಡು ಅವೆರಡೂ ಕೂಡಿದಾಗ ಮೊತ್ತ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ಸಮಸಂಖ್ಯೆಗಳಂದ್ರೆ ಗೊತ್ತಿದೆ 2, 4, 6, 8, 10. ಈ 2, 4 ಅಂದರೆ 4 ಸ್ಕ್ವೇರ್ ಅಂದರೆ 16, 2 ಸ್ಕ್ವೇರ್ ಅಂದರೆ 4, 16 - 4 ಅಂದರೆ ಡಿಫ್ರೆನ್ಸ್ 12 ಆಗುತ್ತೆ. ಈ ಸ್ಮಾಲೆಸ್ಟ್ ನಂಬರ್ಸಲ್ಲಿ ಡಿಫ್ರೆನ್ಸ್ ಅಷ್ಟೊಂದು ಸಿಗಲ್ಲ ಅನಿಸುತ್ತೆ. ನಾವು 10 ಮೇಲ್ಪಟ್ಟು ಬೇಡ, 10 ಬೇಡ, 20 ಮೇಲ್ಪಟ್ಟು ಸಂಖ್ಯೆಗಳು ನೋಡೋಣ, ಅಥವಾ 12 ಸ್ಕ್ವೇರ್ ವ್ಯಾಲ್ಯೂ ಚೆಕ್ ಮಾಡೋಣ. 12 ಸ್ಕ್ವೇರ್ ಅಂದರೆ 144. ಆಮೇಲೆ 14 ಸ್ಕ್ವೇರ್ ಮಾಡಿರಿ, 14 ಸ್ಕ್ವೇರ್ ಅಂದರೆ 196. 16 ಸ್ಕ್ವೇರ್ ಅಂದರೆ 256 ಆಗುತ್ತೆ. 16 ಸ್ಕ್ವೇರ್ ಅಂದರೆ ಆಮೇಲೆ ನೆಕ್ಸ್ಟ್ ಸಮಸಂಖ್ಯೆ 18 ಸ್ಕ್ವೇರ್ ಅಂದರೆ 324 ಬರುತ್ತೆ. 18 ಸ್ಕ್ವೇರು. ನೆಕ್ಸ್ಟ್ 20 ಸ್ಕ್ವೇರ್ ಬರೆಯೋಣ. 20 ಸ್ಕ್ವೇರ್ ಅಂದರೆ 400 ಬರುತ್ತೆ. ಆಮೇಲೆ 22 ಸ್ಕ್ವೇರ್ ಬರೆಯೋಣ, 484 ಬರುತ್ತೆ. ಆಮೇಲೆ 24 ಸ್ಕ್ವೇರ್ ಬರೆಯೋಣ, 576 ಆಗುತ್ತೆ. ಆ್ಯಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ಬೋದು. ಇವು ಸಮಸಂಖ್ಯೆಗಳ ವರ್ಗ ಸಂಖ್ಯೆಗಳು. 2, 4, 6 ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ಡಿಫ್ರೆನ್ಸ್ 84 ಬರೋಕ್ಕೆ ಸಾಧ್ಯತೆಯೇ ಇಲ್ಲ. 2, 4, 6, 8, 10 ಈ ಸ್ಮಾಲೆಸ್ಟ್ ನಂಬರಿಗೆ ಸ್ಕ್ವೇರ್ ಮಾಡ್ಕೊಂತ ಹೋದ್ರೆ ಡಿಫ್ರೆನ್ಸ್ ಅಲ್ಲಿ 84 ಬರೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಆ 2, 4, 6, 8 ಬರ್ಕೊಂಡಲ್ಲ, ನಾನು 12 ಬರ್ಕೊಂಡಿದ್ದೀನಿ. ಇದರಿಂದ ಇದನ್ನು ಮೈನಸ್ ಮಾಡಿರಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 52 ಏನೋ ಡಿಫ್ರೆನ್ಸ್ ಬರುತ್ತೆ. ಸೊ ಹಾಗಾಗಿ ಇವೆರಡು ಸಮಸಂಖ್ಯೆಗಳು ಇವೆರಡು ಅಲ್ಲ ಅಂತ. 256 ಅಲ್ಲಿ 96 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 60 ಡಿಫ್ರೆನ್ಸ್ ಬರುತ್ತೆ. 60 ಡಿಫ್ರೆನ್ಸ್ ಬರುತ್ತೆ ಅಂದರೆ ಅವೆರಡು ಸಮಸಂಖ್ಯೆಗಳು ಇವಾಗಲ್ಲ. ಸೊ ನೆಕ್ಸ್ಟ್ 324 256ಗೆ ಡಿಫ್ರೆನ್ಸ್ ಮಾಡಿರಿ 44, 54, 64, 68 ಬರುತ್ತೆ. ಇವೆರಡು ಡಿಫ್ರೆನ್ಸ್. 14 - 6 ಅಂದರೆ 8, 11 - 5 ಅಂದರೆ 6, 68 ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಅವೆರಡು ಸಂಖ್ಯೆಗಳು 16, 18 ಅಲ್ಲ. 18, 20 ತಗೊಂಡ್ವಿ ಅಂದರೆ 400 ಅಲ್ಲಿ 324 ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 76 ಬರುತ್ತೆ. ಡಿಫ್ರೆನ್ಸ್ 76 ಬರುತ್ತೆ ಅಂದಮೇಲೆ ಅವೆರಡು ಸಮಸಂಖ್ಯೆಗಳು 18, 20 ಅಂತೂ ಅಲ್ಲ. ಆಮೇಲೆ ನಾವು 20, 22 ತಗೊಂಡ್ರೆ 484 ಅಲ್ಲಿ 400 ಮೈನಸ್ ಮಾಡಿದ್ರೆ 84 ಡಿಫ್ರೆನ್ಸ್ ಕರೆಕ್ಟ್ ಬರುತ್ತೆ. ನೋಡ್ರಿ, ಈ ಎರಡು ಸಮಸಂಖ್ಯೆಗಳ ವರ್ಗಗಳ ವ್ಯತ್ಯಾಸ 484ರಲ್ಲಿ 400 ಕಳೆದಾಗ ಡಿಫ್ರೆನ್ಸ್ 84 ಕರೆಕ್ಟ್ ಬರ್ತಾ ಇದೆ ಅಂದರೆ ಅವೆರಡು ಸಮಸಂಖ್ಯೆಗಳು ಇವೇ ಕರೆಕ್ಟ್. 20 ಅನ್ನೋದು ಒಂದು ಸಮಸಂಖ್ಯೆ, 22 ಅನ್ನೋದು ಮತ್ತೊಂದು ಸಮಸಂಖ್ಯೆ. ಕ್ರಮಾನುಗತ ಅಂದರೆ ಕಂಟಿನ್ಯೂಸ್ ಆಗಿರಬೇಕು. ಕಾನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್ ಆಗಿರೋ ಸಮಸಂಖ್ಯೆಗಳಿಗೆ ಸ್ಕ್ವೇರ್ ಮಾಡಿ ಡಿಫ್ರೆನ್ಸ್ ಮಾಡಿದ್ರೆ 84 ಡಿಫ್ರೆನ್ಸ್ ಬರುತ್ತೆ. 484 400 ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 84 ಕರೆಕ್ಟ್ ಬರುತ್ತೆ ಅಂದರೆ ಆ ಎರಡು ಸಮಸಂಖ್ಯೆಗಳು ಇವೇ ಕರೆಕ್ಟ್, 20 ಮತ್ತು 22. ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದನಲ್ಲ, ಇವೆರಡು ಕೂಡ್ಕೋಬೇಕು. 20 + 22 ಕೂಡಿದಾಗ ಎಷ್ಟು ಬರುತ್ತೆ ಹೇಳ್ರಿ? 42 ಬರುತ್ತೆ. 42 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಇದು ಒಂದು ಮೆಥಡ್, ಜನರಲ್ ಮೆಥಡ್. ಈ ಥರನ ಥಿಂಕ್ ಮಾಡ್ಬೋದು. ಇಲ್ಲ ಸರ್ ಹಿಂಗೆ ಯೋಚನೆ ಮಾಡೋಕ್ಕಾಗಲ್ಲ, ನಾವು ಮೆಥಡ್ ಪ್ರಕಾರನೇ ಸಾಲ್ವ್ ಮಾಡಬೇಕು ಅಂದ್ರೆ ಎಕ್ಸ್ ಅನ್ನೋದು ಒಂದು ಸಮಸಂಖ್ಯೆ. ಎಕ್ಸ್ ಈಸ್ ಒಂದು ಸಮಸಂಖ್ಯೆ. ಇನ್ನೊಂದು ಸಮಸಂಖ್ಯೆ ಯಾವುದು ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಹೇಳಿದಾನೆ, ಕ್ರಮಾನುಗತ ಅಂತ ಹೇಳಿದಾನೆ. ಅಂದರೆ ಎಕ್ಸ್ ಅನ್ನೋದು ಒಂದು ಸಮಸಂಖ್ಯೆ ಆಗಿದೆ ಅಂದರೆ ನೆಕ್ಸ್ಟ್ ಸಮಸಂಖ್ಯೆ x+2 ಆಗಿರುತ್ತೆ. ಲೆಟ್ ಬಿ ಟೇಕನ್ ಎಕ್ಸ್ ಈಸ್ ಎ ಇವನ್ ನಂಬರ್ ಅಂದರೆ ಅದ್ರ ಪಕ್ಕದ ಇವನ್ ನಂಬರ್ ಬೇಕು ಅಂದರೆ x+2 ಬರೀಬೇಕು. ಇದಕ್ಕೂ ಸ್ಕ್ವೇರ್ ಮಾಡಿ ಇದೇ ದೊಡ್ಡ ಸಂಖ್ಯೆ ಆಗಿರುತ್ತೆ. x+2ನೇ ಬಿಗ್ಗೆಸ್ಟ್ ಇವನ್ ನಂಬರ್ ಆಗಿರೋದ್ರಿಂದ ಫಸ್ಟ್ ಈಗ x+2 ಅನ್ನೋ ನಂಬರ್ಗೆ ಸ್ಕ್ವೇರ್ ಹಾಕಿ ಅದರ ಹಿಂದಿನ ಸಮಸಂಖ್ಯೆ ಎಕ್ಸ್ಗೆ ಸ್ಕ್ವೇರ್ ಹಾಕಿ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 84 ಬರುತ್ತಲ್ಲ, ಈಕ್ವಲ್ ಟು 84 ಬರ್ಕೊಂಡೆ. ಸೊ ಎಕ್ಸ್ ಅನ್ನೋದು ಒಂದು ಇವನ್ ನಂಬರು, x+2 ಈಸ್ ನೆಕ್ಸ್ಟ್ ಇವನ್ ನಂಬರ್ ಆಗುತ್ತೆ. ಇವೆರಡಕ್ಕೂ ಸ್ಕ್ವೇರ್ ಹಾಕಿ ಡಿಫ್ರೆನ್ಸ್ ಮಾಡಿದರೆ x+2 ಅನ್ನೋದು ದೊಡ್ಡದಲ್ಲ, ಇದಕ್ಕೆ ಫಸ್ಟ್ ಸ್ಕ್ವೇರ್ ಹಾಕಿ ಎಕ್ಸ್ ಅನ್ನೋದು ಚಿಕ್ಕದಾಗಿರುತ್ತೆ ಅದಕ್ಕೆ ಸ್ಕ್ವೇರ್ ಹಾಕಿ ಇವೆರಡು ಡಿಫ್ರೆನ್ಸ್ ಮಾಡಿದಾಗ ಡಿಫ್ರೆನ್ಸ್ 84 ಬರ್ತಾ ಇದೆ. ಸೊ ಇಲ್ಲಿ x+2 ಹೋಲ್ ಸ್ಕ್ವೇರ್ ಅಂದರೆ a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬಿಡಿಸ್ಬೇಕು. ಸೊ a ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಬರ್ತೀನಿ, ಪ್ಲಸ್ b ಸ್ಕ್ವೇರ್ ಅಂದರೆ ಇಲ್ಲಿ 2 ಸ್ಕ್ವೇರ್ ಬರಿಬೇಕು. a+b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬಿಡಿಸ್ಬೇಕು. ಸೊ a ಸ್ಕ್ವೇರ್ ಅಂದರೆ x ಸ್ಕ್ವೇರ್, b ಸ್ಕ್ವೇರ್ ಅಂದರೆ 2 ಸ್ಕ್ವೇರ್, 2ab ಬರಿಬೇಕು. 2 ಇಂಟು a ಅಂದರೆ ಎಕ್ಸ್, a ಅಂದರೆ ಎಕ್ಸ್, b ಅಂದರೆ 2 ಬರಿಬೇಕು. ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಕೊಂಡು ಈಕ್ವಲ್ ಟು ಸೊ 84 ಬರ್ತೀನಿ ರೈಟ್ ಸೈಡಲ್ಲಿ, ಈಕ್ವಲ್ ಟು 84 ಬರ್ಕೊಳ್ಳೋಣ. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡಿರಿ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ನಮಗೆ.
ನೋಡಿರಿ -x² + x² ಕ್ಯಾನ್ಸಲ್, 2 × 2 ಅಂದರೆ 4x ಆಗುತ್ತೆ, 4x. 84 ರೈಟ್ ಸೈಡಲ್ಲಿ ಇರಲಿ, ಈ +2² ಅಂದರೆ 2² ವ್ಯಾಲ್ಯೂ 4 ಆಗುತ್ತೆ, ಅದು ಪ್ಲಸ್ ವ್ಯಾಲ್ಯೂ ರೈಟ್ ಸೈಡಿಗೆ ಬಂದರೆ -4 ಆಗುತ್ತೆ. ಅವಾಗ 84ರಲ್ಲಿ 4 ಮೈನಸ್ ಮಾಡಿದ್ರೆ 80 ಬರುತ್ತೆ. ಸೊ ಇದು 4 1s are 4 2s are 8, 0 ಪಕ್ಕ ಬರ್ಕೊಂಡ್ರೆ x = 20 ಬಂತು. x ಅಂದರೆ ಮೊದಲ ಸಮಸಂಖ್ಯೆ 20 ಆಗಿದೆ ಅಂದರೆ x + 2 ಅಂದರೆ 20 + 2 ಅಂದರೆ ಇನ್ನೊಂದು ಸಮಸಂಖ್ಯೆ 22 ಬರುತ್ತೆ. ಇವುಗಳ ಮೊತ್ತ ಅಂದರೆ ಇವೆರಡು ಕೂಡ್ಕೊಳ್ರಿ 42, ಸಮ್ ಆಫ್ ದೋಸ್ ಟು ಇವನ್ ನಂಬರ್ಸ್ ಅಂದರೆ 42 ಬರುತ್ತೆ. 42 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರು. ಈ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು, ಅದರಲ್ಲೂ ಕೂಡ ಸಾಲ್ವ್ ಮಾಡ್ಬೋದು. ಕ್ಲಿಯರಾ? ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಆ ಮೆಥಡ್ ಫಾಲೋ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಲೆಂತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್ ಈಸ್ 15 meter more than its breadth. What will be its area if the length is to breadth ratio is 7:4 ಅಂತ ಇದೆ. ಒಂದು ಆಯತಾಕಾರದ ಮೈದಾನದ ಉದ್ದವು ಅಗಲಕ್ಕಿಂತ 15 ಮೀಟರ್ ಹೆಚ್ಚು ಅಂತ ಇದೆ. ಅಂದರೆ ಉದ್ದ ಮತ್ತು ಅಗಲದ ವ್ಯತ್ಯಾಸ ಕೊಟ್ಟಂಗೆ ನೋಡ್ರಿ, ಉದ್ದ ಅಗಲಕ್ಕಿಂತ 15 ಮೀಟರ್ ಜಾಸ್ತಿ ಇದೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂದರೆ 15 ಮೀಟರ್ಸ್ ಇರುತ್ತೆ. ಈ ಆಯತಾಕಾರದ ಉದ್ದ ಏನಿದೆಯಲ್ಲ ಲೆಂತ್ ಅನ್ನೋದು, ಈ ಲೆಂತ್ ಎಲ್ ಅನ್ನೋದು ಈ ಬ್ರೆಡ್ತ್ಗಿಂತ 15 ಮೀಟ್ರ್ ಹೆಚ್ಚಿದೆ ಅಂದರೆ ಲೆಂತ್ಗೆ ಬ್ರೆಡ್ತ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಕೊಟ್ಟಿದ್ದಾನೆ 15 ಮೀಟ್ರ್ ಇದೆ. ಈ ಲೆಂತಲ್ಲಿ ಬ್ರೆಡ್ತನ್ನ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 15 ಮೀಟ್ರ್ ಬರುತ್ತೆ ಅಂತ. ಆಮೇಲೆ ಆ ಲೆಂತ್ ಬ್ರೆಡ್ತ್ ರೇಷು ಕೊಟ್ಟಿದ್ದಾನೆ ಎಷ್ಟಿದೆ ಅಂದರೆ 7:4 ರೇಷು ಪ್ರಕಾರ ಲೆಂತ್ ಮತ್ತು ಬ್ರೆಡ್ತ್ ಇದ್ದಾವೆ ಅಂತ ಹೇಳಿದ್ದಾರೆ. 7:4 ರೇಷು ಪ್ರಕಾರ ಲೆಂತ್ ಮತ್ತು ಬ್ರೆಡ್ತ್ ಇದ್ದಾವೆ. ಆಮೇಲೆ ಆ ಲೆಂತ್ ಬ್ರೆಡ್ತ್ನ ಡಿಫ್ರೆನ್ಸ್ 15 ಮೀಟ್ರ್ ಬರ್ತಾ ಇದೆ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಅಂದರೆ ಇದರ ವಿಸ್ತೀರ್ಣ, ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆಯಲ್ಲ, ವಾಟ್ ಈಸ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಕ್ವಶನ್ ಕೇಳಿದ್ದಾನೆ. ಈ ರೆಕ್ಟ್ಯಾಂಗಲ್ನ ವಿಸ್ತೀರ್ಣ ಕಂಡುಹಿಡಿಬೇಕು, ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕು. ನೋಡ್ರಿ, ಇಲ್ಲಿ ಕೊಟ್ಟಿರೋ ಡಾಟಾಸ್ ಯೂಸ್ ಮಾಡ್ಕೊಂಡು ಇದರ ಏರಿಯಾ ಕಂಡುಹಿಡಿಬೇಕಂದ್ರೆ ಇದು 15 ಮೀಟ್ರ್ ಅನ್ನೋದು ಲೆಂತ್ ಬ್ರೆಡ್ತ್ನ ಡಿಫ್ರೆನ್ಸ್ ವ್ಯತ್ಯಾಸ. ಇದು ರೇಷು, ಲೆಂತ್ ಬ್ರೆಡ್ತ್ನ ರೇಷು 7:4 ಇದೆ. ಇವಾಗ ಒಂದು ಕೆಲಸ ಮಾಡಿರಿ, ಈ ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಅಂದರೆ ಲೆಂತ್ ಮತ್ತು ಬ್ರೆಡ್ತ್ ರೇಷಸ್ನ ಡಿಫ್ರೆನ್ಸ್ ಮಾಡಿರಿ. 7ಅಲ್ಲಿ 4 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ರೇಷನಲ್ಲಿ ಡಿಫ್ರೆನ್ಸ್ 3ಗೆ, ನಂಬರ್ಸಲ್ಲಿ ಡಿಫ್ರೆನ್ಸ್ 15 ಮೀಟ್ರು ಅಂತ. ರೇಷನಲ್ಲಿ ಡಿಫ್ರೆನ್ಸ್ 3 ಆಗುತ್ತೆ ಅಂದಮೇಲೆ ರೇಷು ಡಿಫ್ರೆನ್ಸ್ 3ಗೆ, ನಂಬರಲ್ಲಿ ಡಿಫ್ರೆನ್ಸ್ 15 ಮೀಟ್ರ್ ಬರುತ್ತೆ. ಸೊ ಅವಾಗ 3 1 3 5 15 ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ 5 × ಈ 7 ಮಲ್ಟಿಪ್ಲೈ ಮಾಡಿರಿ, 5 7 35 ಅನ್ನೋದು ಅದರ ಲೆಂತ್ ಆಗಿರುತ್ತೆ, ಅಗಲ ಆಗಿರುತ್ತೆ. ಇದೇ 5 × 4 ಮಲ್ಟಿಪ್ಲೈ ಮಾಡಿರಿ, 5 4 20 ಅನ್ನೋದು ಅದರ ಉದ್ದ ಆಗಿರುತ್ತೆ, ಇದು ಅಗಲ ಆಗಿರುತ್ತೆ. ಲೆಂತ್ 35 ಮೀಟ್ರ್, ಬ್ರೆಡ್ತ್ 20 ಮೀಟರ್ಸ್ ಅಂತ ಗೊತ್ತಾಯಿತು. ಸೊ ಇವೆರಡು ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು ಅದರ ಲೆಂತ್ ಮತ್ತು ಬ್ರೆಡ್ತನ್ನು ಕಂಡುಹಿಡಿದೆ. ಆ ಲೆಂತ್ ಬ್ರೆಡ್ತ್ ಕಂಡುಹಿಡಿದಾದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ. ಸೊ ಲೆಂತ್ ಎಷ್ಟಿದೆ ಅಂದರೆ 35 ಮೀಟ್ರ್ ಉದ್ದ ಇದೆ, ಬ್ರೆಡ್ತ್ ಎಷ್ಟಿದೆ ಅಂದರೆ 20 ಮೀಟ್ರ್ ಅಗಲ ಇದೆ. ಅಂದರೆ 35 × 20, 35 × 20ನ ಗುಣಾಕಾರ ಮಾಡಿರಿ, ಮಲ್ಟಿಪ್ಲಿಕೇಶನ್ ಮಾಡಿರಿ, 700 ಬರುತ್ತಲ್ಲ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ 700 ಮೀಟ್ರ್ ಸ್ಕ್ವೇರ್ ಅಥವಾ 700 ಚದರ ಮೀಟ್ರ್ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ 700 ಮೀಟ್ರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಆಪ್ಷನ್ ಏನಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಸಿಂಪಲ್ಲಾಗಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ದ ರೇಷಿಯೋ ಆಫ್ ದ ಲೆಂತ್ಸ್ ಆಫ್ 2 rectangles is 7:8 and the breadths in the ratio of 2:3, find the ratio of the areas of the rectangles ಅಂತ ಇದೆ. ನೋಡಿ, ಇಲ್ಲಿ 2 ರೆಕ್ಟ್ಯಾಂಗಲ್ಸ್ ಇದಾವೆ, 2 ಆಯತಗಳ ಉದ್ದಗಳ ಅನುಪಾತ 7:8 ಇದೆ, ಅಗಲಗಳ ಅನುಪಾತ 2:3 ಇದೆ. ಸೊ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಬೇಕು. ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಬೇಕಂದ್ರೆ ನೋಡ್ರಿ, 2 ಆಯತಗಳ ಉದ್ದಗಳ ಅನುಪಾತ, ಇಫ್ ದ ರೇಷಿಯೋ ಆಫ್ ಲೆಂತ್ಸ್ ಆಫ್ 2 rectangles is 7:8. ನೋಡ್ರಿ, ಇದು ಒಂದು ರೆಕ್ಟ್ಯಾಂಗಲ್ ಲೆಂತ್, ಇದು ಬ್ರೆಡ್ತ್ ಅಂತ ಬರಿತೀನಿ. ಸೊ ಇದು ಸೇಮ್ ರೆಕ್ಟ್ಯಾಂಗಲ್ನ ಲೆಂತ್, ಇದು ಬ್ರೆಡ್ತ್ ಅಂತ ಬರೀನಿ. ಇದು ಕ್ಯಾಪಿಟಲ್ B ಕ್ಯಾಪಿಟಲ್ L ಬರಿತೀನಿ, ಸ್ಮಾಲ್ L ಸ್ಮಾಲ್ B ಬರಿತೀನಿ. ಸೊ ಈ 2 ರೆಕ್ಟ್ಯಾಂಗಲ್ಸ್ನ ಲೆಂತ್ ರೇಷಿಯೋಸ್ ಕೊಟ್ಟಿದ್ದಾನೆ. ಲೆಂತ್ ರೇಷಿಯೋ ಅಂದರೆ 7:8 ಇದು. ಇದರ ಲೆಂತ್ನ ರೇಷಿಯೋ ಅದು 7:8. ಸೊ ಫಸ್ಟ್ ರೆಕ್ಟ್ಯಾಂಗಲ್ನ ಲೆಂತು, ಸೆಕೆಂಡ್ ರೆಕ್ಟ್ಯಾಂಗಲ್ನ ಲೆಂತ್ನ ರೇಷಿಯೋ 7:8 ಇದೆ. ಸೊ ಹಾಗಾದರೆ ಫಸ್ಟ್ ರೆಕ್ಟ್ಯಾಂಗಲ್ನ ಲೆಂತ್ನ 7x ಅಂತ ಬರ್ಕೊಳ್ರಿ, 7:8 ಇರೋದ್ರಿಂದ ಸೆಕೆಂಡ್ ರೆಕ್ಟ್ಯಾಂಗಲ್ನ ಲೆಂತ್ 8x ಅಂತ ಬರ್ಕೊಳ್ರಿ.
ಕ್ಲಿಯರಾ ಬರ್ಕೊಂಡಿದ್ದು. ಆಮೇಲೆ ಇವೆರಡೂ ರೆಕ್ಟ್ಯಾಂಗಲ್ನ ಬ್ರೆಡ್ತ್, ಇದರ ಅಗಲಗಳ ಅನುಪಾತ 2:3 ಇದೆ ನೋಡ್ರಿ. ದ ಬ್ರೆಡ್ಸ್ ಇನ್ ದ ರೇಷಿಯೋ ಆಫ್ 2:3 ಅಂತ ಇದೆ. ಇವೆರಡೂ ಬ್ರೆಡ್ತ್ ರೇಷಿಯೋ 2:3 ಇದೆ ಅಂದರೆ ಇದರ ಬ್ರೆಡ್ತ್ 2y ಅಂತ ತಗೊಳ್ಳೋಣ, ಇದರ ಬ್ರೆಡ್ತನ್ನ 3y ಅಂತ ತಗೊಳ್ಳೋಣ. ಲೆಂತ್ನ ಎಕ್ಸ್ ಯೂಸ್ ಮಾಡಿದ್ದೀನಿ, ಬ್ರೆಡ್ತನ್ನ y ಯೂಸ್ ಮಾಡ್ಕೊಂಡಿದ್ದೀನಿ. ಏನು ಕಂಡುಹಿಡಿಬೇಕಂದ್ರೆ ಇವೆರಡೂ ರೆಕ್ಟ್ಯಾಂಗಲ್ನ ಏರಿಯಾಸ್ ಇದಾವಲ್ಲ ಅವುಗಳ ಅನುಪಾತ ಕಂಡುಹಿಡಿಬೇಕು, ಏರಿಯಾಸ್ ರೇಷಿಯೋ ಕಂಡುಹಿಡಿಬೇಕು. ಮೊದಲನೇ ರೆಕ್ಟ್ಯಾಂಗಲ್ನ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್. ಈ ಸೆಕೆಂಡ್ ರೆಕ್ಟ್ಯಾಂಗಲ್ನ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಅದೇ ಲೆಂತ್ ಇಂಟು ಬ್ರೆಡ್ತ್. ಇದಕ್ಕೆ ಸ್ಮಾಲ್ ಎಲ್ ಸ್ಮಾಲ್ ಬಿ, ಅದು ಕ್ಯಾಪಿಟಲ್ ಎಲ್ ಕ್ಯಾಪಿಟಲ್ ಬಿ ಬರೀತೀವಿ. ಇದರ ಲೆಂತ್ 7x ಇದೆ, 7x ಬರೆಯೋಣ, ಇಂಟು ಇದರ ಬ್ರೆಡ್ತ್ 2y ಇದೆ, 2y ಬರೆಯೋಣ. ನೆಕ್ಸ್ಟ್ ಇದರ ಲೆಂತ್ 8x ಇದೆ, 8x ಬರಿತಾನೆ, ಅದರ ಬ್ರೆಡ್ತ್ 3y ಇದೆ, 3y ಬರಿತಾ ಇದ್ದಾನೆ. ಇಲ್ಲಿರೋ ಎಕ್ಸ್ ಕ್ಯಾನ್ಸಲ್, ಇಲ್ಲಿರೋ ವೈ ಕ್ಯಾನ್ಸಲ್. ಇದು 2 1s are, ಇದು 2 4s are 8 ಕ್ಯಾನ್ಸಲ್. 7 into 1 ಅಂದರೆ 7 ಬರುತ್ತೆ, 4 into 3 ಅಂದರೆ 12 ಬರುತ್ತಲ್ಲ. 7:12 ರೇಷಿಯೋ ಪ್ರಕಾರ ಈ ಎರಡೂ ರೆಕ್ಟ್ಯಾಂಗಲ್ಸ್ನ ಏರಿಯಾಸ್ ಇದ್ದಾವೆ ಅಂತ. ಏರಿಯಾಸ್ ರೇಷಿಯೋ ಆಫ್ ದೇರ್ ಏರಿಯಾಸ್ ಅಂದರೆ 7:12 ರೇಷಿಯೋ ಪ್ರಕಾರ ಇದ್ದಾವೆ. ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ಲಾಗಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ಬರೋಣ. If square root of 1 plus a by 169 equal to 5/13, then the value of a ವ್ಯಾಲ್ಯೂ ಕಂಡುಹಿಡಿಬೇಕಿದ್ರಲ್ಲಿ. ಇಲ್ಲಿ a ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡ್ರಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿರಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದರೆ 1 plus a divided by 169 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಹಾಕೊಂಡ್ವಲ್ಲ, ಸ್ಕ್ವೇರ್ ರೂಟ್ ಹಾಕೊಂಡು ಆಮೇಲೆ ಹೋಲ್ ಸ್ಕ್ವೇರ್ ಮಾಡಬೇಕು. ಇಲ್ಲಿ 1 plus a divided by 169, ಸ್ಕ್ವೇರ್ ರೂಟ್ ಆಫ್ 1 plus a divided by 169 ಹೋಲ್ ಸ್ಕ್ವೇರ್ ಬರ್ಕೊಂಡು ರೈಟ್ ಸೈಡಲ್ಲಿ 5 divided by 13 ಹೋಲ್ ಸ್ಕ್ವೇರ್ ಬರ್ತೀನಿ. ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂತೀವಿ, ಎರಡೂ ಕಡೆ ಘಾತ 2 ಅಪ್ಲೈ ಮಾಡಬೇಕು. ಅಲ್ಲಿ ಎ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಫಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೋಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿರೋ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 plus a by 169 ಇದೆಯಲ್ಲ, ಇದಿಷ್ಟು ಭಿನ್ನ ರಾಶಿಯಲ್ಲ ಸಿಂಪ್ಲಿಫೈ ಮಾಡಿರಿ. ಸ್ಕ್ವೇರ್ ರೂಟ್ ಇರಲ್ಲ, ಈ ಸ್ಕ್ವೇರು ಇರಲ್ಲ. 1 plus a by 169 ಇದೆ ಅಂದರೆ ಈ 169 into 1 ಅಂದರೆ 169 ಆಗುತ್ತೆ. ಪ್ಲಸ್ ಎ ಹಾಗೆ ಬರ್ಕೊಂಡು ಈ ಡಿನಾಮಿನೇಟ್ರಲ್ಲಿ 169 ಬರ್ಕೊಂಡು ರೈಟ್ ಸೈಡಲ್ಲಿ ನೋಡ್ರಿ 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. 13ಗೆ ಸಪ್ರೇಟ್ ಸ್ಕ್ವೇರ್ ಹಾಕ್ರಿ, 13 ಸ್ಕ್ವೇರ್ ಅಂದರೆ 169 ಆಗುತ್ತೆ. ಇಲ್ಲಿರೋ 169, ಇಲ್ಲೂ ಕೆಳಗೆ 169 ಇದೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. 169 ನಮಗೆ ಎ ವ್ಯಾಲ್ಯೂ ಬೇಕಂದ್ರೆ ಇದೇನಿಲ್ಲ ಅಂದರೆ ಪ್ಲಸ್ 169 ರೈಟ್ ಸೈಡಿಗೆ ಬಂದರೆ ಮೈನಸ್ 169 ಆಗುತ್ತೆ. 169ಅಲ್ಲಿ 25 ಮೈನಸ್ ಮಾಡಿರಿ 144 ಬರುತ್ತೆ. ಇದು ಮೈನಸ್ 144. ನೋಡಿರಿ ಮೈನಸ್ 144 ಆಗುತ್ತೆ. ಇವೆರಡೂ ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದಿರುತ್ತೆ ಅದನ್ನು ಬರೀಬೇಕು. ಎ ವ್ಯಾಲ್ಯೂ ಮೈನಸ್ 144 ಬರುತ್ತೆ. 169ಅಲ್ಲಿ 25 ಮೈನಸ್ ಮಾಡಿದ್ರೆ 144 ಬರುತ್ತೆ. ಮೈನಸ್ 144 ಅದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂದರೆ ಎ ವ್ಯಾಲ್ಯೂ ಮೈನಸ್ 144 ಬರುತ್ತೆ ನೋಡ್ರಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಇದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಇವೆರಡು ಸ್ಟೇಟ್ಮೆಂಟ್ ಇದಾವಲ್ಲ, ಇವೆರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕೊಟ್ಟಿದ್ದಾನೆ. ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದನ್ನು ಮೊದಲನೇ ಸ್ಟೇಟ್ಮೆಂಟ್ ರೈಟ್ ಆರ್ ರಾಂಗ್ ಅಂತ ಚೆಕ್ ಮಾಡೋದಾದರೆ 144ಗೆ ಸ್ಕ್ವೇರ್ ರೂಟ್ 12 ಆಗುತ್ತೆ, ಇಂಟು 36ಗೆ ಸ್ಕ್ವೇರ್ ರೂಟ್ 6 ಆಗುತ್ತೆ. ನೆಕ್ಸ್ಟ್ ಲೆಸ್ ದೆನ್ ಸಿಂಬಲ್ ಇದೆ. 125ಗೆ ಕ್ಯೂಬ್ ರೂಟು 5 ಆಗುತ್ತೆ, 121ಗೆ ಸ್ಕ್ವೇರ್ ರೂಟು 11 ಆಗುತ್ತೆ. ಅವಾಗ 12 6 are 72 ಆಗುತ್ತೆ. ಲೆಸ್ ದೆನ್ ಸಿಂಬಲ್ ಹಾಕ್ರಿ. 5 into 11 ಅಂದರೆ 11 5s are 55 ಆಗುತ್ತೆ. ಈ 72 ಅನ್ನೋದು 55ಗಿಂತ ಚಿಕ್ಕದು ಅಂತ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಬಟ್ 72 ಈಸ್ ಆಲ್ವೇಸ್ ಗ್ರೇಟರ್ ದನ್ 55. 72 55ಕ್ಕಿಂತ ಚಿಕ್ಕದು ಅಂತ ಈ ಸ್ಟೇಟ್ಮೆಂಟ್ ತೋರಿಸ್ತಾ ಇದೆ. ಚಿಕ್ಕದಲ್ಲ, ಹಾಗಾಗಿ ಈ ಸ್ಟೇಟ್ಮೆಂಟು 100% ರಾಂಗ್ ಇದೆ. ಇದು ತಪ್ಪಾಗಿದೆ ಈ ಸ್ಟೇಟ್ಮೆಂಟು. ಕಮಿಂಗ್ ಟು ದ ಸೆಕೆಂಡ್ ಸ್ಟೇಟ್ಮೆಂಟ್ ಬರೋಣ. 324ಗೆ ಸ್ಕ್ವೇರ್ ರೂಟ್ 18 ಬರುತ್ತೆ, ಇಂಟು 49ಗೆ ಸ್ಕ್ವೇರ್ ರೂಟ್ 7 ಬರುತ್ತೆ. ಲೆಸ್ ದೆನ್ ಸಿಂಬಲ್ ಹಾಕೊಳ್ಳೋಣ. 216ಗೆ ಕ್ಯೂಬ್ ರೂಟ್ 6 ಆಗುತ್ತೆ, 9ಗೆ ಸ್ಕ್ವೇರ್ ರೂಟ್ 3 ಬರುತ್ತೆ.
ಇವಾಗ 18 7s are 18 7 126 ಬರುತ್ತೆ. ಲೆಸ್ ದನ್ ಇದು 6 3 18 ಬರುತ್ತೆ. 126 ಅನ್ನೋದು 18ಗಿಂತ ಚಿಕ್ಕ ಸಂಖ್ಯೆ ಅಂತ ಹೇಳುತ್ತೆ. ಇದು ಲೆಸ್ ದೆನ್ ಸಿಂಬಲ್, ಸ್ಮಾಲೆಸ್ಟ್ ನಂಬರ್ ಅಂತ ಹೇಳುತ್ತೆ. 126 ಅನ್ನೋದು 18ಗಿಂತ ಸ್ಮಾಲೆಸ್ಟ್ ಅಲ್ಲ, ಗ್ರೇಟರ್ ನಂಬರ್. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ 100% ಏನಾಗಿದೆ, ರಾಂಗ್ ಆಗಿದೆ. ಫಸ್ಟ್ ಸ್ಟೇಟ್ಮೆಂಟು ರಾಂಗು, ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಅಂದ್ರೆ ನೈದರ್ ಫಸ್ಟ್ ನಾರ್ ಸೆಕೆಂಡ್ ಅಂತ ಇದೆ ನೋಡ್ರಿ. ಅಂದ್ರೆ ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿಲ್ಲ ಅಂತ ಅರ್ಥ. ನೈದರ್ ಫಸ್ಟ್ ನಾರ್ ಸೆಕೆಂಡ್ ಈಸ್ ಟ್ರೂ ಅಂತ ಇದೆಯಲ್ಲ, ಆಪ್ಷನ್ ಸಿ ಇದನ್ನ ಆನ್ಸರ್ ಮಾಡಬೇಕು. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, the value of k for which the equations 6x plus ky equal to 3 and 9x minus 15y equal to 21 have a unique solution. ಸೊ ನೋಡ್ರಿ, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ ಇವನ್ನ, ಅಥವಾ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ. ಸೊ 2 ಚರಾಕ್ಷರಗಳನ್ನು ಹೊಂದಿರೋ ಸರಳ ಸಮೀಕರಣ ಅಂತ ಕರಿತೀವಿ, ಅಥವಾ ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ ಇವಕ್ಕೆ ಹೆಸರನ್ನ. ಸೊ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಆರ್ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ, ಅಥವಾ 2 ಚರಾಕ್ಷರಗಳನ್ನು ಹೊಂದಿರುವ ಸರಳ ಸಮೀಕರಣ ಅಥವಾ ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಹೆಸರು ಕರಿತೀವಿ. ಇವೆರಡೂ ಸರಳ ಸಮೀಕರಣಗಳನ್ನು ಬಿಡಿಸಿದಾಗ ಅವು ಯೂನಿಕ್ ಸೊಲ್ಯೂಷನ್ ಹೊಂದಿರ್ತವೆ. ಒಂದೇ ಪರಿಹಾರವನ್ನು ಹೊಂದಿದ್ರೆ ಕೇನ ಮೌಲ್ಯವನ್ನು ಕಂಡುಹಿಡಿಬೇಕು. ಕೇನ ಮೌಲ್ಯವನ್ನು ಕಂಡುಹಿಡಿಬೇಕು. ಫಸ್ಟ್ ಈಕ್ವೇಷನ್ 6x ಪ್ಲಸ್ ky ಈಕ್ವಲ್ ಟು 3 ಅಂತ ಇದೆ. ಸೆಕೆಂಡ್ ಈಕ್ವೇಷನ್ 9x ಮೈನಸ್ 15y ಈಕ್ವಲ್ ಟು 21 ಅಂತ ಬರಿತೀವಿ. ಸೊ 9x ಮೈನಸ್ 15y ಈಕ್ವಲ್ ಟು 21 ಅಂತ ಬರಿತೀವಿ. ನೋಡ್ರಿ, ಇವೆರಡೂ ಸಮೀಕರಣಗಳು ಒಂದೇ ಪರಿಹಾರ ಗಣವನ್ನು ಹೊಂದಿದವೆ. ಸೊ ದೀಸ್ 2 ಲೀನಿಯರ್ ಇಕ್ವೇಷನ್ಸ್ ಹ್ಯಾವ್ ಯುನಿಕ್ ಸೊಲ್ಯೂಷನ್ ಅಂತ ಕೊಟ್ಟಾಗ, ಯುನಿಕ್ ಸೊಲ್ಯೂಷನ್ ಅಂತ ಕೊಟ್ಟಾಗ ಒಂದು ಕಂಡೀಷನ್ ಇದೆ. ಸೊ a1/a2 is not equal to b1/b2 ಇದ್ರೆ ಮಾತ್ರ, a1/a2 is not equal to b1/b2 ಆಗಿದ್ರೆ ಮಾತ್ರ ಇವೆರಡೂ ಈಕ್ವೇಷನ್ಸ್ ಯುನಿಕ್ ಸೊಲ್ಯೂಷನ್ ಹೊಂದಿರ್ತವೆ, ಒಂದೇ ಪರಿಹಾರವನ್ನು ಹೊಂದಿರ್ತವೆ. ಅಲ್ಲಿ 3 ಕಂಡೀಷನ್ಸ್ ಇದಾವೆ. ಸೊ ಯುನಿಕ್ ಸೊಲ್ಯೂಷನ್ ಅಂತ ಒಂದು ಬರುತ್ತೆ, ಆಮೇಲೆ ನೋ ಸೊಲ್ಯೂಷನ್ ಅಂತ ಬರುತ್ತೆ, ಆಮೇಲೆ ಇನ್ಫೈನೈಟ್ ಮೆನಿ ಸೊಲ್ಯೂಷನ್ ಅಂತ 3 ಕಂಡೀಷನ್ಸ್ ಬರ್ತವೆ. ಆ 3 ಕಂಡೀಷನ್ಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಈ ಪಾಯಿಂಟನ್ನು ಬರ್ಕೊಳ್ರಿ. ನೋಡ್ರಿ, ಯುನಿಕ್ ಸೊಲ್ಯೂಷನ್ ಅಂತ ಹೇಳಿದರೆ ಒಂದೇ ಪರಿಹಾರವನ್ನು ಅಂತ ಕೊಟ್ಟಿದ್ರೆ, ಯುನಿಕ್ ಸೊಲ್ಯೂಷನ್ ಅಂತ ಕೊಟ್ಟಿದ್ರೆ ನೋಡ್ರಿ, a1/a2 is not equal to b1/b2 ಈ ಕಂಡೀಷನ್ ಎಕ್ಸಿಸ್ಟ್ ಆಗುತ್ತೆ ಅಲ್ಲಿ. ಅಥವಾ ಇನ್ಫೈನೈಟ್ ಸೊಲ್ಯೂಷನ್, ಅನಂತ ಪರಿಹಾರ ಅಂತ ಕೊಟ್ಟಿದ್ರೆ, ಅನಂತ ಪರಿಹಾರವನ್ನು ಹೊಂದಿದವೆ ಅಂತ ಕೊಟ್ಟಿದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಅಂತ ಬರಿತೀವಿ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಆಗಿತ್ತಂದ್ರೆ ಸೊ ಅನಂತ ಪರಿಹಾರ ಗಣವನ್ನು ಹೊಂದಿರ್ತವೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಅದೇ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಬಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸೊಲ್ಯೂಷನ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಿತೀವಿ. ಯಾವುದೇ ನೋ ಸೊಲ್ಯೂಷನ್ ಅಂತ ಕರಿತೀವಿ, ಅಥವಾ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂತ ಕರಿತೀವಿ. ಈ 3 ಕಂಡೀಷನ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಥರ ಪ್ರಶ್ನೆಗಳು ಯಾವುದೇ ಕೊಟ್ಟರು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಯೂನಿಕ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾನಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆ ಕಂಡೀಷನ್ ಅದಕ್ಕೆ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಈ ಕಂಡೀಷನ್ ಪ್ರಕಾರ ನೋಡಿ, ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಏನು ಕೋಎಫಿಷಿಯಂಟ್ ಇರುತ್ತಲ್ಲ ಇದು a1 ವ್ಯಾಲ್ಯೂ. ಸೊ a1 ಅಂದರೆ 6 ಬರಿಬೇಕು. ಆಮೇಲೆ ಈ ಸೆಕೆಂಡ್ ಇಕ್ವೇಷನಲ್ಲಿ ಎಕ್ಸ್ ಪಕ್ಕದಲ್ಲಿ ಏನಿರುತ್ತಲ್ಲ ಕೋಎಫಿಷಿಯಂಟ್ ಅದು a2 ವ್ಯಾಲ್ಯೂ 9 ಬರಿಬೇಕು. ಈಸ್ ನಾಟ್ ಈಕ್ವಲ್ ಟು ಸೊ b1 ಅಂದರೆ y ಪಕ್ಕದ ಏನು ಕೋಎಫಿಷಿಯಂಟ್ ಇದೆಯಲ್ಲ ಇದಕ್ಕೆ ಅದು b1 ವ್ಯಾಲ್ಯೂ ಆಗುತ್ತೆ. ಇಲ್ಲಿ y ಪಕ್ಕದಲ್ಲಿ ಇಲ್ಲಿ ಮೈನಸ್ ಇರೋದ್ರಿಂದ -15 ಅಂತ ಬರ್ಕೊಂಡ್ರೆ ಅದು b2 ವ್ಯಾಲ್ಯೂ ಆಗುತ್ತೆ. ಸೊ ಈ -15 ಲೆಫ್ಟ್ ಸೈಡ್ ತಗೊಂಬರ್ರಿ, 6/9 ಅಲ್ಲೇ ಇರಲಿ ಇಂಟು -15 ಬರಿತೀನಿ, ಈಸ್ ನಾಟ್ ಈಕ್ವಲ್ ಟು k ಬರಿತೀನಿ. ಸೊ ಇವಾಗ 3 3s are 9, 3 5s are 15 ಕ್ಯಾನ್ಸಲ್ ಆಗುತ್ತೆ, 3 1s are 3 2s are 6 ಕ್ಯಾನ್ಸಲ್ ಆಗುತ್ತೆ. ಈ ಮೈನಸ್ ಬರೆಯೋಣ, 2 × 5 ಅಂದರೆ -10 ಆಗುತ್ತೆ. k ಈಸ್ ನಾಟ್ ಈಕ್ವಲ್ ಟು -10 ಬರುತ್ತೆ. ಸೊ ಅಥವಾ k ಈಸ್ ನಾಟ್ ಈಕ್ವಲ್ ಟು -10 ಅಂತ ಬರಿತೀನಿ. k ನ ಮೇಲೆ -10ಕ್ಕೆ ಸಮ ಇರಲ್ಲ. k ಈಸ್ ನಾಟ್ ಈಕ್ವಲ್ ಟು -10 ಅಂತ ಇದೆ, 100% ಇದೆ. ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, k ಈಸ್ ನಾಟ್ ಈಕ್ವಲ್ ಟು -10 ಅಂತ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಈ ಪ್ರಾಬ್ಲಮ್ನ ಬಿಡಿಸ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ ಮಾಡೋಣ.
Say if 2 power a plus 3 power b equal to 17 and 2 power a plus 2 minus 3 power b plus 1 equal to 5, ದೆನ್ ಅದರಲ್ಲಿ ಎ ಮತ್ತು ಬಿ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು ಅಂತ. ಸೊ ಈ ಎರಡೂ ಈಕ್ವೇಷನ್ಸ್ನ ಸಾಲ್ವ್ ಮಾಡಿ ನಾವು ಎ ಬಿ ವ್ಯಾಲ್ಯೂಸ್ ಕಂಡುಹಿಡಿಯೋದ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಇದಕ್ಕೆ ಈ ಲೆಕ್ಕಕ್ಕೆ ಬೆಸ್ಟ್ ಮೆಥಡ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಕೊಟ್ಟರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೋದು. ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದಾದ್ರೆ ನೋಡ್ರಿ, ಎ ಪ್ಲೇಸಲ್ಲಿ 2 ಹಾಕ್ರಲ್ಲಿ ಎ ಪ್ಲೇಸಲ್ಲಿ 2 ಹಾಕಿದ್ರೆ ಆಪ್ಷನ್ ಎ ಯೂಸ್ ಮಾಡ್ಕೊಂಡು ಬರಿತಾ ಇದೀವಿ ಅಂದರೆ ಎ ಪ್ಲೇಸಲ್ಲಿ 2 ಹಾಕ್ರಿ, ಸ್ಮಾಲ್ ಎದ ಹತ್ರ ಬಿ ಪ್ಲೇಸಲ್ಲಿ 3 ಹಾಕಿದ್ರೆ ಇಲ್ಲಿ 2 ಪವರ್ ಎ ಅಂದರೆ 2 ಸ್ಕ್ವೇರ್ ಆಗುತ್ತೆ, ಪ್ಲಸ್ 3 ಪವರ್ ಬಿ ಅಂದರೆ 3 ಕ್ಯೂಬ್ ಆಗುತ್ತೆ, ಈಕ್ವಲ್ ಟು 17 ಬರಿತೀನಿ. ಸೊ 2 ಸ್ಕ್ವೇರ್ ಅಂದರೆ 4, 3 ಕ್ಯೂಬ್ ಅಂದರೆ 27, 4 ಪ್ಲಸ್ 27 ಅಂದರೆ ಎಷ್ಟಾಗುತ್ತಲ್ಲ 31 ಬರುತ್ತೆ. ಬಟ್ ಇಲ್ಲಿ 17 ಇರೋದ್ರಿಂದ ಎ ಮತ್ತು ಬಿ ವ್ಯಾಲ್ಯೂಸ್ ಇವೆರಡು ಆಗಿರೋಕ್ಕೆ ಚಾನ್ಸೇ ಇಲ್ಲ. ಕ್ಲಿಯರಾ? ಆಮೇಲೆ ಎ ಪ್ಲೇಸಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ನೆಗೆಟಿವ್ ವ್ಯಾಲ್ಯೂ ಬರಲ್ಲ ಅಂದರೆ ಎ ಪ್ಲೇಸಲ್ಲಿ ನೆಗೆಟಿವ್ ವ್ಯಾಲ್ಯೂ ಏನಾಕಿದೆ ಅಂದರೆ ಅದು 2 ಪವರ್ ಮೈನಸ್ 2 ಆಗುತ್ತೆ. 2 ಪವರ್ ಮೈನಸ್ 2ನ 1/2 ಸ್ಕ್ವೇರ್ ಬರ್ತೀವಿ. 1/2 ಸ್ಕ್ವೇರ್ ಅಂದರೆ 1/4 ಆಗುತ್ತೆ. ಇದು ಫ್ರಾಕ್ಷನಲ್ಲಿದೆ ಅಂದರೆ ಇಲ್ಲಿ ಆನ್ಸರು ಫ್ರಾಕ್ಷನ್ಸಲ್ಲಿ ಇಲ್ಲ ಅಥವಾ ಡೆಸಿಮಲ್ಸಲ್ಲಿ ಇಲ್ಲ. ರೈಟ್ ಸೈಡಲ್ಲಿ ಆನ್ಸರು ಡೆಸಿಮಲ್ಸಲ್ಲಿ ಇಲ್ಲ. ಹಾಗಾಗಿ ಎ ಆಗಲಿ ಅಥವಾ ಬಿಗಾಗಲಿ ನೆಗೆಟಿವ್ ವ್ಯಾಲ್ಯೂಸ್ ಬರೋದೇ ಇಲ್ಲ. ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಎರಡು ನೆಗೆಟಿವ್ ಬರೋಕ್ಕೆ ಚಾನ್ಸೇ ಇಲ್ಲ. ಎ ವ್ಯಾಲ್ಯೂ ನೆಗೆಟಿವ್ ಬರಲ್ಲ, ಇಲ್ಲಿ ಬಿ ವ್ಯಾಲ್ಯೂ ನೆಗೆಟಿವ್ ಅಂದರೆ ಇದು ಕೂಡ ಆನ್ಸರ್ ಅಲ್ಲ ಅಂತ. ಫಸ್ಟ್ ಒನ್ನು ರಾಂಗು, ಸೆಕೆಂಡ್ ಒನ್ನು ರಾಂಗು, ಥರ್ಡ್ ಒನ್ನು ರಾಂಗ್ ಅಂದರೆ ಆಪ್ಷನ್ ಡಿನೇ ಕರೆಕ್ಟ್ ಆನ್ಸರ್. ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆನ್ಸರ್ ಮಾಡ್ಬೋದು. ಯಾಕಂದರೆ ನೆಗೆಟಿವ್ ವ್ಯಾಲ್ಯೂಸ್ ಏನಾದರೂ ಎ ಪ್ಲೇಸಲ್ಲಿ ಬಿ ಪ್ಲೇಸಲ್ಲಿ ಬಂದವು ಅಂದರೆ ಇದು ಡೆಸಿಮಲ್ ಪಾಯಿಂಟ್ ಸಮಥಿಂಗಲ್ಲಿ ಆನ್ಸರ್ ಬರುತ್ತೆ ರೈಟ್ ಸೈಡಲ್ಲಿ, ಅಥವಾ ಭಿನ್ನರಾಶಿ ರೂಪದಲ್ಲಿ ಆನ್ಸರು ರೈಟ್ ಸೈಡಲ್ಲಿ ಇರಬೇಕಾಗಿತ್ತು. ರೈಟ್ ಸೈಡಲ್ಲಿ ಭಿನ್ನರಾಶಿ ರೂಪದಲ್ಲಿ ಸಂಖ್ಯೆಗಳು ಇಲ್ಲ ಅಂದಮೇಲೆ ಎ ಮತ್ತು ಬಿ ವ್ಯಾಲ್ಯೂಸ್ ನೆಗೆಟಿವ್ ವ್ಯಾಲ್ಯೂಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇದು ಸೆಕೆಂಡ್ ರಾಂಗು, ಥರ್ಡ್ ರಾಂಗು. ಫಸ್ಟ್ ಆಪ್ಷನ್ ಚೆಕ್ ಮಾಡಿದೆ, ಇಲ್ಲಿ 31 ಬರುತ್ತೆ, ಇಲ್ಲಿ ರೈಟ್ ಸೈಡಲ್ಲಿರೋದು 17. ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್. ಲಾಸ್ಟ್ ಆಪ್ಷನ್ನೇ ಆನ್ಸರ್ ಅಂದೆಲ್ಲ ಚೆಕ್ ಮಾಡಿ ನೋಡ್ರಿ. ಸೊ ಇಲ್ಲಿ ಎದ ಹತ್ರ 3 ಹಾಕ್ರಿ, ಇದರಲ್ಲಿ ಎ ಎಲ್ಲಿರುತ್ತಲ್ಲ 3 ಹಾಕ್ರಿ, 2 ಕ್ಯೂಬ್ ಆಗುತ್ತೆ. 2 ಪವರ್ ಎ ಅಂದರೆ 3 ಪವರ್ ಬಿ ಅಂದರೆ ಬಿದ ಹತ್ರ 2 ಹಾಕಿದ್ರೆ 3 ಸ್ಕ್ವೇರ್ ಆಗುತ್ತೆ. 2 ಕ್ಯೂಬ್ ಅಂದರೆ 8, 3 ಸ್ಕ್ವೇರ್ ಅಂದರೆ 9, 8 ಪ್ಲಸ್ 9 ಅಂದರೆ 17 ಬರುತ್ತೆ. ಇಲ್ಲಿ 100% ರೈಟ್ ಸೈಡಲ್ಲಿ 17 ಇದೆ ಅಂದರೆ ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ 2 ಕರೆಕ್ಟ್ ಇದ್ದಾವೆ ಅಂತ. ಇವೇ ಎರಡು ವ್ಯಾಲ್ಯೂಸ್ನ ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ 2ನ ಸೆಕೆಂಡ್ ಇಕ್ವೇಷನಲ್ಲಿ ಹಾಕ್ರಿ. ಸೊ ಇಲ್ಲಿ 2 ಪವರ್ ಎದ ಹತ್ರ 3 ಹಾಕ್ರಿ, ಇಲ್ಲಿ ಎ ವ್ಯಾಲ್ಯೂ 3 ಇದೆ ಅಂದರೆ 3 ಹಾಕ್ರಿ, 3 ಪ್ಲಸ್ 2 ಅಂದರೆ 5 ಆಗುತ್ತೆ, 2 ಪವರ್ 5 ಆಗುತ್ತೆ. ಮೈನಸ್ ಇದೆ, ಮೈನಸ್ ಬರೆಯೋಣ. 3 ಪವರ್ ಬಿ ಪ್ಲಸ್ 1 ಇದೆ ಅಂದರೆ ಈ ಬಿ ಪ್ಲಸಲ್ಲಿ 2 ಹಾಕಿದ್ವಿ ಅಂದರೆ 2 ಪ್ಲಸ್ 1 3 ಆಗುತ್ತೆ, 3 ಕ್ಯೂಬ್ ಬರೀತೀನಿ. 2 ಪವರ್ 5 ಅಂದರೆ ಎರಡನ್ನು 5 ಸಲ ಗುಣಿಸ್ರಿ 32 ಬರುತ್ತೆ. 3 ಕ್ಯೂಬ್ ಅಂದರೆ 27 ಬರುತ್ತೆ. 32ರಲ್ಲಿ 27 ಮೈನಸ್ ಮಾಡಿರಿ 5 ಬರುತ್ತೆ. 5 100% ಇಲ್ಲಿ ಆಪ್ಷನ್ ಈ ರೈಟ್ ಸೈಡಲ್ಲಿ ಇದೆ ಅಂದರೆ ಆಪ್ಷನ್ ಡಿನೇ ಕರೆಕ್ಟ್ ಆನ್ಸರು. ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ 2. ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೋಬೇಕು. ಆವಾಗ ನಮಗೆ ಈಸಿ ಆಗುತ್ತೆ. ಯಾವ ಥರ ಆನ್ಸರ್ಸ್ನ ಎಲಿಮಿನೇಟ್ ಮಾಡಬೇಕು ಅಂತಲೇ ಹೇಳ್ಕೊಟ್ಟಿದ್ದೆ ನಿಮಗೆ. ನೆಕ್ಸ್ಟ್, ಇಫ್ 1 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 6kx ಪ್ಲಸ್ 5 ಈಕ್ವಲ್ ಟು 0 ಈಸ್ 5, ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಅಂತ ಇದೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 6kx ಪ್ಲಸ್ 5 ಈಕ್ವಲ್ ಟು 0 ಒಂದು ಮೂಲವು 5 ಆಗಿದ್ದರೆ ಕೆನ ಮೌಲ್ಯ ಕಂಡುಹಿಡಿಬೇಕು. ನೋಡ್ರಿ, ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅನ್ನೋದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ, ವರ್ಗ ಸಮೀಕರಣದ ಆದರ್ಶ ರೂಪ. ಇದಕ್ಕಿಂತ ಕಂಪೇರ್ ಮಾಡಿದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪಕ್ಕ ಏನಿಲ್ಲ ಅಂದರೆ ಎ ವ್ಯಾಲ್ಯೂ 1, ಇಲ್ಲಿ ಬಿ ಇದೆ ಅಂದರೆ ಇಲ್ಲಿ ಮೈನಸ್ 6k ಅನ್ನೋದು ಬಿ ವ್ಯಾಲ್ಯೂ ಇದೆ. ಎಕ್ಸ್ ಬಿಟ್ಟು ಇಲ್ಲಿ ಎಕ್ಸ್ ಬಿಟ್ಟು ಮೈನಸ್ 6k ಇದೆಯಲ್ಲ, ಅದು ಬಿ ವ್ಯಾಲ್ಯೂ ಮೈನಸ್ 6k ಆಗಿರುತ್ತೆ. ಸಿ ವ್ಯಾಲ್ಯೂ ಇಲ್ಲಿ ಸಿ ಪ್ಲಸಲ್ಲಿ 5 ಇದೆ ಅಂದರೆ ಸಿ ವ್ಯಾಲ್ಯೂ 5 ಆಗುತ್ತೆ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರ್ಕೊಂಡೆ. ಸೊ ಇದರಲ್ಲಿ ಒಂದು ಮೂಲ 5 ಇದೆ ಅಂದರೆ ಒಂದು ಮೂಲ 5 ಇದೆ ಅಂದರೆ ನಾವೇನು ಕಂಡುಹಿಡಿಬೇಕಂದ್ರೆ ಕೆನ ಮೌಲ್ಯ ಕಂಡುಹಿಡಿಬೇಕಂದ್ರೆ ಇದನ್ನು ಸಿಂಪಲ್ಲಾಗಿ ಆನ್ಸರ್ ಕಂಡುಹಿಡ್ಕೋಬೇಕಂದ್ರೆ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಅಂತ ಬರುತ್ತೆ. ಸಮ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಒಂದು ಮೂಲವನ್ನು ಎಮ್ ಅಂತ ತಗೊಂಡು ಮತ್ತೊಂದು ಮೂಲವನ್ನು ಎನ್ ಅಂತ ತಗೊಂಡೆ ಅಂದರೆ ಈ ಮೂಲಗಳ ಮೊತ್ತ ಸಮ್ ಆಫ್ ರೂಟ್ಸ್ ಅಂದರೆ ಮೈನಸ್ ಬಿ ಬೈ ಎ ಅಂತ ಬರಿತೀವಿ. ವರ್ಗ ಸಮೀಕರಣದಲ್ಲಿ ಸಮ್ ಆಫ್ ರೂಟ್ಸ್ ಅಂದರೆ ಮೈನಸ್ ಬಿ ಬೈ ಎ ಅಂತ ಬರಿತೀವಿ. ಸೊ ಈ ಮೈನಸ್ ಆಗೇ ಇರಲಿ, ಬಿ ಅಂದರೆ ಮತ್ತೆ ಮೈನಸ್ 6k ಇದೆ, ಬ್ರಾಕೆಟ್ ಹಾಕಿ ಮೈನಸ್ 6k ಬರೀನ, ಡಿವೈಡ್ ಬೈ ಎ ಅಂದರೆ 1 ಇದೆ, 1 ಬರಿತೀವಿ.
ಇಲ್ಲಿ ಒಂದು ಮೂಲ 1 ಆಫ್ ದ ರೂಟ್ ಈಸ್ 5 ಅಂತಿದೆ. 1 ರೂಟ್ ಆಫ್ x² - 6kx + y = 0 ಇದೆ ಅಂದರೆ m = 5 ಅಂತ ತಗೊಳ್ಳೋಣ. n ವ್ಯಾಲ್ಯೂ ಕಂಡುಹಿಡಿಯೋಣ. ಒಂದು ರೂಟ್ ಅಂದರೆ m ವ್ಯಾಲ್ಯೂ 5 ಅಂತ ಹಾಕೊಳ್ಳೋಣ. ಸೊ ಇಲ್ಲಿ m ಪ್ಲೇಸಲ್ಲಿ 5 ಹಾಕ್ಕೊಂಡು ಪ್ಲಸ್ n ಹಾಗೆ ಬರ್ಕೊಂಡು ರೈಟ್ ಸೈಡಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 6k ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6k ಬರುತ್ತೆ. ಸೊ ಇಲ್ಲಿ ಒಂದು ಮೂಲ 5 ಆದರೆ ಮತ್ತೊಂದು ಮೂಲ ಕಂಡುಹಿಡಿಬೇಕು. ಇಲ್ಲಿ 5 + n = 6k ಬಂತು. ಇದರಿಂದ ನೋಡ್ರಿ ಈ ಮೂಲಗಳ ಮೊತ್ತ ಯೂಸ್ ಮಾಡ್ಕೊಂಡೆ ಅಲ್ಲಿ n ವ್ಯಾಲ್ಯೂ ಸಿಗಲಿಲ್ಲ. ಯಾಕಂದರೆ k n ಎರಡು ಅನ್ನೌನ್ಸು. ಅದೇ ಮೂಲಗಳ ಗುಣಲಬ್ಧ ಅಂತ ಬರುತ್ತೆ. m × n ಅಂದರೆ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. m × n ಅಂದರೆ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. ಅದನ್ನ c/a ಅಂತ ಬರಿತೀವಿ. ಮೂಲಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ಈ ಕಂಡೀಷನ್ ಯೂಸ್ ಮಾಡ್ಕೊಳ್ಳೋಣ. ಒಂದು ಮೂಲ m ಅಂದರೆ 5 ಬರಿತೀನಿ, n ಗೊತ್ತಿಲ್ಲ ಹಾಗೆ ಬರಿತೀನಿ. ಸೊ ಅಲ್ಲಿ c ಅಂದರೆ ಇಲ್ಲಿದೆ 5 ಬರಿತೀನಿ, / a ಅಂದರೆ 1 ಬರಿತೀನಿ. ಸೊ ಇಲ್ಲಿ ಈ 5 ಕ್ಯಾನ್ಸಲ್ ಆಗುತ್ತೆ. ಸೊ n = ಇಲ್ಲಿ 5 ಕ್ಯಾನ್ಸಲ್ ಆದರೆ n ವ್ಯಾಲ್ಯೂ 1 ಅಂತ ಗೊತ್ತಾಯ್ತು. ಈ n ವ್ಯಾಲ್ಯೂನ ಇದರಲ್ಲಿ ಹಾಕ್ರಿ. ಸೊ ಇಲ್ಲಿ 5 + 1 ಆಗುತ್ತೆ. n ವ್ಯಾಲ್ಯೂ = 6k. 5 + 1 ಅಂದರೆ 6, ರೈಟ್ ಸೈಡಲ್ಲಿ 6k ಬರ್ಕೊಳ್ರಿ. 6 ಕ್ಯಾನ್ಸಲ್ ಆದರೆ k ವ್ಯಾಲ್ಯೂ ರೈಟ್ ಸೈಡಲ್ಲಿ 1 ಇದೆಯಲ್ಲ, ಇಲ್ಲಿ 1 ಇದೆಯಲ್ಲ ಲೆಫ್ಟ್ ಸೈಡಲ್ಲಿ, ಅದನ್ನೇ ರೈಟ್ ಸೈಡಿಗೆ ಬರ್ಕೊಂತೀವಿ. k ವ್ಯಾಲ್ಯೂ 1 ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಫೈಂಡ್ ದ ವ್ಯಾಲ್ಯೂ ಆಫ್ k ಅಂದರೆ k ವ್ಯಾಲ್ಯೂ 1 ಬರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. If x² - 10x + k = 0 and its two roots are m and n, if m - n = 2, then the value of n is ಅಂತ ಕೇಳಿದ್ದಾನೆ. n ವ್ಯಾಲ್ಯೂನ ಕಂಡುಹಿಡಿಬೇಕು. ಸೇಲ್ ಕೊಟ್ಟಿರೋದು x² - 10x + k = 0 ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಈ ಕ್ವಶನ್ ಯಾರಾದರೂ ನಾನು ಸಾಲ್ವ್ ಮಾಡೋಕ್ಕಿಂತ ಬಿಫೋರ್ ನೀವು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಆನ್ಸರ್ ಮಾಡಿ ಮಿಸ್ ಮಾಡೋದನ್ನ ಕಮೆಂಟ್ ಮಾಡ್ತಾ ಬನ್ನಿ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಲಿ ವಿಡಿಯೋನ. ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ನೀವೇ ಕ್ರಾಸ್ ಚೆಕ್ ಮಾಡ್ಕೋಬೋದು. ಸೊ ಇದು ax² + bx + c = 0 ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದ್ವಿ ಅಂದರೆ, ಸೊ ಇಲ್ಲಿ x² ಪಕ್ಕ ಏನಿಲ್ಲ ಅಂದ್ರೆ 1 ಇದೆಯಲ್ಲ, a ವ್ಯಾಲ್ಯೂ 1 ಬರಿಬೇಕು. ಇಲ್ಲಿ b ಅಂದರೆ x ಪಕ್ಕದಲ್ಲಿ -10 ಇದೆಯಲ್ಲ, b ವ್ಯಾಲ್ಯೂ -10 ಬರಿಬೇಕು. c ವ್ಯಾಲ್ಯೂ ಅಂದರೆ k ಬರಿಬೇಕು. ಸೊ ಇಲ್ಲಿ ಏನು ಕಂಡುಹಿಡಿಬೇಕಂದ್ರೆ m - n = 2 ಆದರೆ, m - n ವ್ಯಾಲ್ಯೂ 2 ಆದರೆ ನಾವು ಏನು ಕಂಡುಹಿಡಿಬೇಕಂದ್ರೆ k ನ ವ್ಯಾಲ್ಯೂ n ನ ಮೌಲ್ಯವನ್ನು ಕಂಡುಹಿಡಿಬೇಕು. n ಮೌಲ್ಯ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. n ನ ಮೌಲ್ಯ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರಿ. ಸೊ n ನ ಮೌಲ್ಯ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಮೂಲಗಳ ಮೊತ್ತ ಆಗಲೇ ಹೇಳ್ಕೊಟ್ಟಿದೆ. m + n = -b/a ಅಂತ ಹೇಳ್ಕೊಟ್ಟೆ. ಇಲ್ಲಿ -b ಅಂದರೆ ಮತ್ತೆ -10 / a ಅಂದರೆ 1, -× +10, m + n ವ್ಯಾಲ್ಯೂ 10 ಬಂತು. ಸೊ ಆಮೇಲೆ m × n ವ್ಯಾಲ್ಯೂ ಮೂಲಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದರೆ c/a. c ಅಂದರೆ k / a ಅಂದರೆ 1 ಬಂತು. k/a ಅಂದರೆ ಸೊ k/1, k/n 1 ಅಂದರೆ kನೇ ಬರುತ್ತೆ. ಸೊ m + n ಅಂದರೆ 10 ಬರುತ್ತೆ, m × n ಅಂದರೆ k ಬರುತ್ತೆ. ಸೊ ಇಲ್ಲಿ ನಾವು ಏನು ಕಂಡುಹಿಡಿಬೇಕಂದ್ರೆ n ವ್ಯಾಲ್ಯೂ ಕಂಡುಹಿಡಿಬೇಕು ಅಂತೇಳಿದಲ್ಲ, ಈ ಕಂಡೀಷನ್ ಯೂಸ್ ಮಾಡ್ಕೊಳ್ಳೋಣ. ಸೊ m + n ವ್ಯಾಲ್ಯೂ 10 ಇದೆ, ಇದನ್ನು ಯೂಸ್ ಮಾಡ್ಕೊಂಡು ಆಮೇಲೆ ಕ್ವಶನಲ್ಲಿ m - n ವ್ಯಾಲ್ಯೂ 2 ಇದೆ ಅಂದರೆ n - n ವ್ಯಾಲ್ಯೂ 2 ಇದೆ. ಇಲ್ಲಿ m ಸೇಮ್ ಇದೆ, n ಸೇಮ್ ಇದೆ, ಅಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ ಅಷ್ಟೇ. ಸೊ ನೋಡ್ರಿ, m + n ವ್ಯಾಲ್ಯೂ m - n ವ್ಯಾಲ್ಯೂ ಸಿಕ್ಕಾಗ ಈ m ವ್ಯಾಲ್ಯೂ ಬೇಕಂದ್ರೆ ಇವೆರಡು ಪ್ಲಸ್ ಮಾಡಿ /2 ಮಾಡ್ಕೊಂಡ್ರೆ m ವ್ಯಾಲ್ಯೂ ಸಿಗುತ್ತೆ. 10 + 2 ಅಂದರೆ 12 /2 ಅಂದರೆ m ವ್ಯಾಲ್ಯೂ 6. ಅದೇ n ವ್ಯಾಲ್ಯೂ ಬೇಕಂದ್ರೆ ಈ ಸೆಕೆಂಡ್ ಲೆಟ್ರ್ n ವ್ಯಾಲ್ಯೂ ಬೇಕಂದ್ರೆ ಇವೆರಡು ಮೈನಸ್ ಮಾಡ್ಕೋಬೇಕು. 10 - 2 ಮಾಡಿ /2 ಮಾಡಿರಿ. 10 - 2 ಅಂದರೆ 8 /2 ಅಂದರೆ 4 ಬರುತ್ತೆ. n ವ್ಯಾಲ್ಯೂ 4 ಬಂತು. ಸೊ ಇದೇನು ಅವಶ್ಯಕತೆ ಇರಲಿಲ್ಲ ನೋಡಿ, ಸುಮ್ಮನೆ ಮಾಡಿದ್ವಿ ಅನ್ನೋ ನೆಸೆಸಿಟಿನೇ ಇರಲಿಲ್ಲ. ಸೊ m + n ವ್ಯಾಲ್ಯೂ 10 ಬಂದಿದೆ, ಅಲ್ಲಿ ಪ್ರಶ್ನೆಯಲ್ಲಿ m - n ವ್ಯಾಲ್ಯೂ 2 ಇದೆ ಅಂದರೆ n ವ್ಯಾಲ್ಯೂ ಕಂಡುಹಿಡಿಯಿರಿ ಅಂದರೆ 4 ಬರುತ್ತೆ. 4 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಕ್ವಶನ್.
ನೋಡ್ರಿ ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತಕ್ಕಂಥ ಪ್ರಶ್ನೆಗಳು. ಇದೇ ಥರ ಸಂಖ್ಯೆಗಳು ಚೇಂಜ್ ಮಾಡಿಕೊಡ್ಬೋದು ಅಷ್ಟೇ ನಿಮಗೆ. ಸೊ ಈ ಥರ ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡೋ ಮೆಥಡ್ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬರ್ರಿ. ನೀವು ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸ್ ಬೇಗ ಅಪ್ಲೋಡ್ ಮಾಡ್ತೀವಿ, ಇಲ್ಲಾಂದರೆ ಡಿಲೇ ಮಾಡ್ತೀವಿ ಅಷ್ಟೇ. ಸೊ ಅದೇ ರೀತಿ ನಿಮಗೆ ಟಾಪಿಕ್ ವೈಸ್ ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೊ ಅದರ ಉಪಯೋಗನ ನೀವು ಪಡಿತಾ ಬರ್ಬೋದು. ನಿಮಗೆ ಅದ್ಭುತವಾದ ಕ್ಲಾಸಸ್ ಸಿಗ್ತವಲ್ಲಿ. ವಿತ್ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಫುಲ್ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.